ಇನ್ನು ಲೋಕಸಭೆಯ ಸಂಸತ್ನಲ್ಲಿ ಆಗಿರುವಂಥ ಒಂದು ಭದ್ರತಾ ವೈಫಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಲೋಕಸಭೆಯ ಸದನದಲ್ಲಿ ಈ ಸ್ಮೋಕ್ ಬಾಂಬ್ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೆ ಕೇಸನ್ನ ಮುಚ್ಚಿ ಹಾಕ್ತಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಪಾಸ್ ಕೊಟ್ಟಿದ್ದರಿಂದ ಇಡೀ ದೇಶ ತಲೆ ತಗ್ಗಿಸುವಂತಾಗಿದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿಯ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಹೋಮ್ ಮಿನಿಸ್ಟರ್ ಇಲ್ಲಿಯವರೆಗೂ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹೋಮ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ, ಮೈಸೂರು ಎಂಪಿ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೆ ಇದನ್ನ ಮುಚ್ಚಿ ಹಾಕ್ತಿದ್ದಾರೆ ಅಂತ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ನೀವು ನೋಡಿದ್ರಿ. ಸಂಸತ್ನಲ್ಲಿ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಎಲ್ಲ ರೀತಿಯಾದ ಚೆಕಪ್ ಇರುತ್ತೆ. ಆದರೂ ಕೂಡ ಈ ವ್ಯಕ್ತಿ ಒಳಗಡೆ ಪ್ರವೇಶ ಮಾಡಿದ್ದು ಹೇಗೆ, ಏನು ಎತ್ತ ಅನ್ನೋದು ಕೂಡ ಇದುವರೆಗೂ ಕೂಡ ಗೊತ್ತಾಗಲಿಲ್ಲ. ಅಂದರೆ ಇಲ್ಲಿ ಭದ್ರತಾ ವೈಫಲ್ಯ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರಿಗೆ ಪಾಸ್ ಕೊಟ್ಟಿದ್ದು ಯಾರು? ಪ್ರತಾಪ್ ಸಿಂಹ ಅವರು. ನಮ್ಮೂರು ಮೈಸೂರಿನವರು ಅಂಥೇಳಿ ಕೊಟ್ಟಿರಬಹುದು ಒಂದು ಕಡೆ, ಆದರೆ ಅಲ್ಲಿ ಭದ್ರತಾ ವೈಫಲ್ಯ ಅನ್ನೋದು ಎತ್ತಿ ತೋರಿಸ್ತಾ ಇರುವಂಥದ್ದು. ಲೋಕಸಭಾ ಸದನದಲ್ಲಿ ಈ ಒಂದು ಸ್ಮೋಕ್ ಬಾಂಬ್ ದಾಳಿಯ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದರು. ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಕ್ಕೆ ಈ ಕೇಸನ್ನು ಮುಚ್ಚಿ ಹಾಕುವಂಥ ಕೆಲಸ ನಡೀತಾ ಇದೆ ಅಂತೇಳಿ. ಇವರು ಪಾಸ್ ಕೊಟ್ಟಿದ್ದರಿಂದ ಇಡೀ ದೇಶ ತಲೆ ತಗ್ಗಿಸುವಂತಾಗಿದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟಿರೋದನ್ನ ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಯಾಕಂದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ. ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ, ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯೋಕ್ಕೆ, ಡಿ ಕೆ ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ MP? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗೆಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳ್ಬೇಕು. ಅದನ್ನ ನಾನೇ ಹೇಳ್ಬೇಕಾ? ಈಗ ನಾನೇನ್ ಹೇಳ್ದೆ, ಒಂದ್ ನಿಮಿಷ ಕೇಳಿ. ನಾನು ಹೇಳ್ತಾ ಇರೋದು, ಅವರು ಹೊರಗೆ ಬಂದು ನಿಮ್ ಮುಂದೆ ಏನಾದ್ರೂ ಸ್ಪಷ್ಟೀಕರಣ ಕೊಟ್ಟಿದಾರಾ? ಹೌದಪ್ಪ, ನನ್ನ ಆಫೀಸಿಂದ ಪಾಸು ಇಶ್ಯೂ ಆಗಿರೋದು ತಪ್ಪಾಗಿದೆ, ನನ್ಗೆ ಗೊತ್ತಿರಲಾರ್ದೆ ಇಶ್ಯೂ ಆಗಿದೆ, ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನನ್ಗೆ ಗೊತ್ತಿರಲಾರ್ದೆ, ಏನಾದರೂ ಹೇಳ್ಬೇಕಲ್ಲ. ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ನೋಡಕ್ಕೆ ಹೇಳಿ, ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ. ಜೋಶಿ ಅವರು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು, ಸ್ಟೇಟ್ಮೆಂಟ್ ಮಾಡಕ್ಕೆ ಹೇಳಿ. ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು, ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು, ಅವ್ರು ತಾನೇ ಆಡಳಿತದಲ್ಲಿರೋದು. ಯಾರು ಆಡಳಿತದಲ್ಲಿ ಇದ್ದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡ್ಬೇಕಾ? ಸ್ವಲ್ಪನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಇವರೆಲ್ಲ ಸೀನಿಯರ್ ಲೀಡರ್ಸ್. ಮೈಸೂರು MP ಇದಾರಲ್ಲ ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟಿರೋದನ್ನ ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಯಾಕಂದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ. ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ, ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯೋಕ್ಕೆ, ಡಿ ಕೆ ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ MP? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗೆಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಾಸ್ ಕೊಟ್ಟಿಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.